ರಾಜ್ಯದಲ್ಲಿ ಒಂದು ಕಡೆ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣಾ ಕಾರ್ಯ ನಡೀತಾ ಇದೆ. ಮತ್ತೊಂದು ಕಡೆ ಚೆಸ್ಕಾಂ ವತಿಯಿಂದ ಗೃಹ ಜ್ಯೋತಿ ಬಳಕೆದಾರರ ಒಂದು ಪರಿಷ್ಕರಣೆ ಸಹ ನಡೀತಾ ಇದೆ. ನಾನೀಗ ಮೈಸೂರಿನ ವಿಜಯನಗರದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಮನೆ ಮನೆಗಳಿಗೆ ಚೆಸ್ಕಾಂ ಸಿಬ್ಬಂದಿ ತೆರಳಿ ಅಲ್ಲಿಂದ ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಈಗಾಗಲೇ ಚೆಸ್ಕಾಂ ವತಿಯಿಂದಾಗಿ ಎಲ್ಲ ಮಾಹಿತಿಯನ್ನು ಕಲೆ ಹಾಕುವಂಥದ್ದು, ಅಂದರೆ ಗೃಹ ಜ್ಯೋತಿಯ ಏನು ಫಲಾನುಭವಿಗಳಿದ್ದಾರೆ ಅವರಿಂದ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಒಟ್ಟು 11 ಅಂಶಗಳ ಏನು ಅರ್ಜಿ ಇದೆ, ಅರ್ಜಿಯಲ್ಲಿರುವ ಸಂಪೂರ್ಣ ಮಾಹಿತಿಯನ್ನು ಏನು ಗೃಹ ಜ್ಯೋತಿ ಬಳಕೆದಾರರಿದ್ದಾರೆ ಅವರಿಂದ ಪಡೆದುಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ಇವತ್ತು ಮೈಸೂರಿನ ವಿಜಯನಗರದಲ್ಲಿ ಏನು ಈ ಪರಿಷ್ಕರಣಾ ಕಾರ್ಯ ನಡೀತಾ ಇದೆ, ಚೆಸ್ಕಾಂ MD ಅರ್ಚನಾ ಅವರು ಖುದ್ದು 2ನೇ ದಿನದ ಕಾರ್ಯ ಯಾವ ರೀತಿ ನಡೀತಾ ಇದೆ ಅಂತೇಳಿ ಅದನ್ನು ಮಾನಿಟರ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರತಿ ಮನೆಗೂ ತೆರಳಿ ಆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕಬೇಕಾಗಂತೇಳಿ ಈಗಾಗಲೇ ರಾಜ್ಯ ಸರ್ಕಾರ ಸೂಚನೆ ನೀಡಿದೆ. ಒಟ್ಟು 11 ಅಂಶಗಳು, ಅಂದರೆ 11 ವಿಚಾರಗಳನ್ನು ಕಲೆ ಹಾಕಬೇಕು ಅಂತೇಳಿ ಒಂದು ಕಡೆ ವಿದ್ಯುತ್ ಸರಬರಾಜು ಕಂಪನಿ ಹೆಸರು ಚೆಸ್ಕಾಂ ಏನಿದೆ ಅದರ ಹೆಸರು, ಮತ್ತು ವಿದ್ಯುತ್ ಬಿಲ್ಲಿನ ಖಾತೆಯ ಸಂಖ್ಯೆ, ಅದರ ಜೊತೆಗೆ ಫಲಾನುಭವಿಯ ಆಧಾರ್ ಸಂಖ್ಯೆ, ಆಧಾರ್ ಕಾರ್ಡ್ನಲ್ಲಿರುವಂತೆ ಫಲಾನುಭವಿಯ ಹೆಸರು ಇರ್ಬೋದು. ಅದೇ ರೀತಿಯಾಗಿ ಗೃಹ ಜ್ಯೋತಿ ಯೋಜನೆಗೆ ನೋಂದಾಯಿಸಿದಂಥ ಫಲಾನುಭವಿಯ ಮೊಬೈಲ್ ಸಂಖ್ಯೆ, ಅಂದರೆ ಅದಕ್ಕೆ ಲಿಂಕ್ ಆಗಿದೆಯಾ ಇಲ್ವಾ, ಮತ್ತು ಇಲ್ಲಿರುವಂತಹ ಫಲಾನುಭವಿ ಸ್ವಂತ ಮನೆಯಲ್ಲಿದ್ದಾರಾ ಅಥವಾ ಬಾಡಿಗೆ ಮನೆಯಲ್ಲಿದ್ದಾರಾ, ಇದರ ಜೊತೆಗೆ ಅವರು ಪಡಿತರ ಚೀಟಿಯನ್ನು ಹೊಂದಿರುವಂತಹ ಮಾಹಿತಿ, ಆ ಪಡಿತರ ಚೀಟಿ APL BPL ಅಥವಾ ಯಾವುದೇ ಒಂದು ಕಾರ್ಡನ್ನು ಹೊಂದಿಲ್ವಾ, ಈ ರೀತಿಯಂಥ ಮಾಹಿತಿಯನ್ನು ಒಟ್ಟು 11 ಅಂಶಗಳ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಇದೀಗ ಚೆಸ್ಕಾಂ ಮಾಡ್ತಾ ಇರುವಂಥದ್ದು. ಈಗಾಗಲೇ 2ನೇ ದಿನ ಯಶಸ್ವಿಯಾಗಿ ಮೈಸೂರಿನಲ್ಲಿ ಈ ಒಂದು ಪರಿಷ್ಕರಣಾ ಕಾರ್ಯ ಆಗ್ತಾ ಇರುವಂಥದ್ದು. ಪ್ರತಿ ಮನೆಗೆ ತೆರಳಿ ಆ ಒಂದು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದರೆ ಒಟ್ಟು 11 ಅಂಶಗಳನ್ನು ಬಳಕೆದಾರರಿಂದಲೇ ಪಡೆಯುವಂಥ ಕೆಲಸ ಆಗ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಚೆಸ್ಕಾಂ MD ಅರ್ಚನಾ ಅವರು ನಮ್ಮ ಜೊತೆಗಿದ್ದಾರೆ. 2ನೇ ದಿನ ಚೆಸ್ಕಾಮಿಂದ ಆಗ್ತಾ ಇರುವಂಥ ಪರಿಷ್ಕರಣಾ ಕಾರ್ಯ ಯಾವ ರೀತಿ ಆಗ್ತಾ ಇದೆ? ನಮ್ಮಲ್ಲಿ ನಿನ್ನೆ ಎಲ್ಲ ಇಂಟ್ರೊಡ್ಯೂಸ್ ಆಯಿತು. ನಮ್ಮಲ್ಲಿ 1200 ಜನ ಮೀಟರ್ ರೀಡರ್ಸ್ ಇದ್ದಾರೆ, ಅಂದರೆ ಚೆಸ್ಕಾಂ ಏರಿಯಾದಲ್ಲಿ 5 ಡಿಸ್ಟ್ರಿಕ್ಟ್ಸ್ ಸೇರಿ. ಅವರಿಗೆ ಎಲ್ಲ ನಿನ್ನೆ ಈ ಆ್ಯಪ್ನ ಡೌನ್ಲೋಡ್ ಮಾಡಿಸಿ ನಿನ್ನೆಯಿಂದ ಕೆಲಸ ಕಾರ್ಯ ಶುರುವಾಗಿದೆ. ನಮ್ಮ ಏರಿಯಾದಲ್ಲಿ ಸುಮಾರು 1000 ಜನ ಪರಿಷ್ಕರಣೆ ಕೆಲಸ ಈಗಾಗಲೇ ಮುಕ್ತಾಯ ಆಗಿದೆ. ಮತ್ತು ಇನ್ನು ಮುಂದೆ, ಯಾಕೆಂತಂದರೆ ನಿನ್ನೆ ಎಲ್ಲ ಸ್ವಲ್ಪ ಹೊಸದಿತ್ತು, ಅದಕ್ಕೆ ಸ್ವಲ್ಪ ಸಂಖ್ಯೆ ಕಮ್ಮಿಯಾಗಿದೆ. ಇನ್ನು ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಈ ಕೆಲಸ ಮುಗಿಯುತ್ತೆ. ಈಗ 11 ಅಂಶಗಳ ಈ ಒಂದು ಅರ್ಜಿಯನ್ನು ನೋಡ್ತಾ ಇದ್ದೇವೆ. ಯಾವ ಕಾರಣಕ್ಕಾಗಿ 11 ಅಂಶಗಳು ಮತ್ತು ಏನೆಲ್ಲ ಪ್ರಮುಖವಾಗಿರುವಂಥದ್ದು ಇದರಲ್ಲಿ? ಈಗ ಸರ್ಕಾರ ಗೃಹ ಜ್ಯೋತಿ ಮೂಲಕ ಗ್ರಾಹಕರಿಗೆ ಸಾಕಷ್ಟು ಬೆನಿಫಿಟ್ನ ಕೊಟ್ಟಿದೆ. ಈಗ ಹೇಳಬೇಕಂತಂದರೆ ನಮ್ಮ ಚೆಸ್ಕಾಂ ವ್ಯಾಪ್ತಿಯಲ್ಲೇ ಇದುವರೆಗೂ ಸರ್ಕಾರ 3100 ಕೋಟಿಯಷ್ಟು ಗ್ರಾಹಕರಿಗೆ ಸಬ್ಸಿಡಿಯನ್ನು ಕೊಟ್ಟಿದೆ. ಹಾಗಾಗಿ ನಾವು ಯಾರಿಗೆ ಈ ಸಬ್ಸಿಡಿಗಳನ್ನ ಕೊಡ್ತಾ ಇದ್ದೀವಿ ಅವರ ಮಾಹಿತಿ ನಮ್ಮ ಹತ್ರ ಇರಬೇಕು ಅನ್ನೋ ಕಾರಣಕ್ಕೆ ಇದು ಪರಿಷ್ಕರಣೆ ಅಲ್ಲ, ಇದು ಮಾಹಿತಿ ಸಂಗ್ರಹಣೆ. ಏನಂತಂದರೆ ಫಸ್ಟು ನಾವು ಇದನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಎಲ್ಲ ಮಾಹಿತಿನ ಅಷ್ಟಾಗಿ ಕಲೆಕ್ಟ್ ಮಾಡ್ಕೊಂಡಿರಲಿಲ್ಲ. ಬರೀ ಆವಾಗ ಕಾನ್ಸಂಟ್ರೇಟ್ ಮಾಡಿದ್ದು ನಮ್ಮ ಇದ್ರದ್ದು ಆಧಾರ್ ಮತ್ತು ಗ್ರಾಹಕರದ್ದು ಇದು ಬಿಲ್ದು ಮತ್ತು ಮೊಬೈಲ್ ಸಂಖ್ಯೆ ಇಷ್ಟನ್ನು ಮಾತ್ರ ಕಲೆ ಹಾಕಿದ್ವಿ. ಈಗ ಅವ್ರದ್ದು ಹೆಚ್ಚಿನ ಮಾಹಿತಿ ಸರ್ಕಾರ, ಯಾಕೆಂತಂದರೆ ವಿವಿಧ ಯೋಜನೆ ರೂಪಿಸುವಾಗ ಮಾಹಿತಿ ಸಂಗ್ರಹಣೆ ಮುಖ್ಯ ಇರುತ್ತೆ. ಆ ಮಾಹಿತಿ ಮೇಲೇ ಹೊಸ ಯೋಜನೆಗಳು ಅಥವಾ ಹೊಸ ಇದನ್ನೇನಾದರೂ ಮಾಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈಗ ಹೆಚ್ಚಿನ ಮಾಹಿತಿ ಸಂಗ್ರಹಣೆ ನಡೀತಾ ಇದೆ. ಇದರಲ್ಲಿ ಏನಂತಂದರೆ ನಾವು ಪ್ಯಾನ್ ಕಾರ್ಡು ಒಂದು ಕಂಪಲ್ಸರಿ ಕೇಳ್ತಾ ಇದ್ದೀವಿ, ಇದು ಪಡಿತರ ಚೀಟಿ ಕೇಳ್ತಾ ಇದ್ದೀವಿ. BPL ಇದ್ದರೆ ಮಾತ್ರ ಸಂಪೂರ್ಣ ಮಾಹಿತಿ ಕೇಳ್ತಾ ಇದ್ದೀವಿ. APL ಅಥವಾ ಈ ಕಾರ್ಡ್ ಇಲ್ಲದೆ ಇರೋರದ್ದು ಮಾಹಿತಿ ಕೇಳ್ತಾ ಇಲ್ಲ. ಮತ್ತು ಜಾತಿದು ಅಷ್ಟೇ, ಇದ್ದಲ್ಲಿ ಅವ್ರ ಹತ್ರ ಅದು ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನಾವು ಮಾಹಿತಿ ಕೇಳ್ತಾ ಇದ್ದೀವಿ. ಇಲ್ಲ ಅಂತಂದರೆ ಅದಕ್ಕೇನು ನಾವು ಕೊಡಲೇಬೇಕು ಅಂತ ಏನು ಕಂಪಲ್ಸರಿ ಮಾಡಿಲ್ಲ. ಮತ್ತು ಮನೆ ಮಾಲೀಕ ಮತ್ತು ಬಾಡಿಗೆದಾರರದ್ದು ಬಾಡಿಗೆ ಈಗ ಎಷ್ಟೊಂದು ಸಲ ಬಾಡಿಗೆಯವ್ರದ್ದು ಮಾಹಿತಿ ನಮ್ಮ ಹತ್ರ ಬಾಡಿಗೆ ಅಂತ ಹೇಳಿ ಇರಲಿಲ್ಲ. ಅದಕ್ಕೆ ಬಾಡಿಗೆದಾರ ಅಂತ ಹೇಳಿದರೆ ಬಾಡಿಗೆದು ಅಗ್ರಿಮೆಂಟ್ ಕಾಪಿ ಏನಿದೆ ಅಂಥ ಮಾಹಿತಿನ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇರುವಂಥ ಆತಂಕ ಅಂತ ಹೇಳಿದ್ರೆ, ಏನು ನಾವು ಫಲಾನುಭವಿಗಳಿದ್ವಿ, ಬಳಕೆದಾರರಿದ್ದಾರೆ, ಮುಂದೆ ಎಲ್ಲ ಮಾಹಿತಿನ ಕಲೆ ಹಾಕ್ಕೊಂಡು ಇದನ್ನ ಸ್ಥಗಿತಗೊಳಿಸ್ಬಿಡ್ತಾರೆ ಅನ್ನೋ ಒಂದು ಆತಂಕ ಎಲ್ಲರಲ್ಲಿರುವಂಥದ್ದು. ಆ ಥರದ್ದು ಏನು ಇದಿಲ್ಲ. ಸರ್ಕಾರ ಹೆಚ್ಚಿನ ಮಾಹಿತಿ ಈಗ ಎಲ್ಲ ಸ್ಕೀಮ್ಗಳಲ್ಲೂ ಇಂಟ್ರೊಡ್ಯೂಸ್ ಮಾಡಿದಾಗ ಸ್ವಲ್ಪ 1-2 ಮಾಹಿತಿ ಮಾತ್ರ ತಗೊಂಡು ತುಂಬ
ಇದರಲ್ಲಿ ಮಾಡಿದರು, ಫಾಸ್ಟಾಗಿ ಮಾಡಿದರು. ಈಗ ಹೆಚ್ಚಿನ ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ಯಾಕಂದರೆ ಈ ಯೋಜನೆಯಲ್ಲಿ ಇರುವಂಥದ್ದು ಅರ್ಹರಿಗೆ ಅಂದರೆ ಯಾರು ಪರಿಷ್ಕರಣೆ ಆಗುವಂಥದ್ದು ಆಗಬೇಕಾಗಿದ್ದರೆ ಇದು ಎಲ್ರಿಗೂ ಸಹ ಫ್ರೀ ಅಂತ ಇರೋದ್ರಿಂದಾಗಿ ಸೊ APL BPL ಕಾರ್ಡ್ ತೊಗೋತಾ ಇರುವಂಥದ್ದು ಮತ್ತು ಪ್ಯಾನ್ ಕಾರ್ಡ್ನ ಅಟ್ಯಾಚ್ ಮಾಡ್ತಾ ಇರುವಂಥದ್ದು ಜಾತಿ ವಿಚಾರವನ್ನು ತೆಗೆದುಕೊಳ್ತಾರೆ ಅಂತ ಎಲ್ಲೋ ಒಂದು ಕಡೆ ಆತಂಕ ಇದೆ ಜನರಲ್ಲಿ ಅಂತ. ಇಲ್ಲ, ಇದು ಸ್ಕೀಮ್ ಬಗ್ಗೆ ಹೆಚ್ಚಿನ ಮಾಹಿತಿ ಸರ್ಕಾರದ ಹತ್ರ ಇರಲಿ ಅನ್ನೋ ಕಾರಣಕ್ಕೆ ಮಾತ್ರ ನಾವು ಮಾಹಿತಿ ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಅದು ಬಿಟ್ಟು ಬೇರೆ ಇನ್ನೇನು ಉದ್ದೇಶ ಇಲ್ಲ ನಮಗೆ. ಈಗ ಸಾರ್ವಜನಿಕರು ಯಾವ ರೀತಿ ಸಹಕರಿಸಬೇಕು ಚೆಸ್ಕಾಂ ಸಿಬ್ಬಂದಿ ಹೋದಂಥ ಸಂದರ್ಭದಲ್ಲಿ? ನಾವು ಅವರಿಗೆ ದಾಖಲೆಗಳಿದ್ದರೆ ಇಮಿಡಿಯೇಟಾಗಿ ಕೆಲಸ ಮುಗಿದೋಗ್ಬಿಡುತ್ತೆ. ಇಲ್ಲ ಅಂತಂದರೆ ದಾಖಲೆ ಸಂಗ್ರಹಣೆ ಈಗ ನಮ್ಮ ಮೀಟರ್ ರೀಡರು ಪ್ರತಿಯೊಂದು ಮನೆಯೂ ವಿಸಿಟ್ ಮಾಡಬೇಕು. ಏನು ಫೋಟೋ ಇದೆ, ಫೋಟೋ ಮತ್ತು ಅವ್ರದ್ದು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ವೋಟರ್ಸ್ ID ಇಷ್ಟನ್ನ ಅವರು ಜೊತೆಗೆ ಇಟ್ಕೊಂಡ್ಬಿಟ್ರೆ ನಮ್ಮ ಮೀಟರ್ ರೀಡರ್ಗಳಿಗೆ ಬೇಗ ಕೆಲಸ ಮುಗಿಯುತ್ತೆ. ಹಾಗಾಗಿ ನಾವೆಲ್ಲ ಗ್ರಾಹಕರಿಗೆ ಏನು ಹೇಳ್ತಾ ಇದ್ದೀವಿ, ಈ ದಾಖಲೆಗಳನ್ನ ನೀವು ನಿಮ್ಮ ಹತ್ರ ರೆಡಿ ಇಟ್ಕೊಂಡಿರಿ. ಫೋಟೋ ಈಗ ಉಳಿದಂಥ ದಾಖಲೆಗಳು ಇರುತ್ತೆ, ತೊಂದರೆ ಇಲ್ಲ. ಈಗ ಫೋಟೋ ಒಂದು ಹೊಸದಾಗಿ ನಾವು ಅದ್ರ ಮೇಲೆ ಅಂಟಿಸೋದಕ್ಕೆ ಅಂತ ಹೇಳ್ತಾ ಇರೋದ್ರಿಂದ ಅಷ್ಟು ದಾಖಲೆಗಳನ್ನ ನೀವು ಇಟ್ಕೊಂಡ್ರೆ ನಮ್ಮ ಕೆಲಸ ಕಾರ್ಯ ಸುಲಭ ಆಗುತ್ತೆ. ಹಾಗಾಗಿ ದಯವಿಟ್ಟು ನೀವೆಲ್ಲ ಈ ಮಾಹಿತಿನ ರೆಡಿ ಇಟ್ಕೊಂಡಿರಿ. ಈ ತಿಂಗಳೊಳಗಡೆ ಎಲ್ಲ ನಿಮ್ಮ ಮನೆಗಳಿಗೆ ಬಂದು ನಮ್ಮ ಮೀಟರ್ ರೀಡರು ವಿಸಿಟ್ ಮಾಡ್ತಾರೆ. ಮತ್ತು ಯಾರೋ ಬೇರೆಯವರು ಬಂದು ಕೇಳಿದ್ರೆ ದಯವಿಟ್ಟು ಇದು ಮಾಡಬೇಡಿ, ನಮ್ಮ ಮೀಟರ್ ರೀಡರು ಅವ್ರ ಐಡೆಂಟಿಟಿ ಕಾರ್ಡ್ ತೋರಿಸ್ತಾರೆ, ಅಂಥವರಿಗೆ ಮಾತ್ರ ಅಧಿಕೃತವಾಗಿ ಮಾಹಿತಿ ಕೊಡಿ, ಉಳಿದಂತೆ ಯಾರ್ಯಾರಿಗೋ ಮಾಹಿತಿ ಕೊಡಬೇಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾರೆ. ಹನ್ನೊಂದು ಪಾಯಿಂಟ್ಗಳನ್ನು ಏನು ಕೇಳಿದರೆ ಅಷ್ಟು ಕಡ್ಡಾಯವ ಅಥವಾ ಅದರಲ್ಲಿ ಆಪ್ಷನಲ್ ಏನಾದ್ರು ಇದೆಯಾ? ಆಪ್ಷನಲ್ಲಿದೆ. ಈಗ ನೀವು ಪ್ಯಾನ್ ಕಾರ್ಡ್ ಕೂಡ ಕಡ್ಡಾಯವಾಗಿ ಕೊಡಬೇಕಂತಿಲ್ಲ. ನಾವು ಕೊಟ್ಟಿಲ್ಲ ಅಂತ ಹೇಳಿದರೆ ರೆಫ್ಯೂಸ್ಡ್ ಗಿವ್ ಅಂತೇಳಿ ಮುಂದಕ್ಕೆ ಹೋಗ್ತೀವಿ, ಆಯಿತಾ. ಇದ್ರದ್ದು ಅಷ್ಟೇ, APL ಕಾರ್ಡನ್ನು ಕೂಡ ಅಷ್ಟೇ. ನೀವು ಕೊಟ್ಟರೆ ನಾವು ಅದನ್ನು ನಂಬರ್ ಬರ್ಕೊಳ್ತೀವಿ. ಇಲ್ಲ ಅಂತಂದರೆ BPL ಕಾರ್ಡ್ ಇದ್ದರೆ ಅದು ಕಡ್ಡಾಯವಾಗಿ ಕೊಡಬೇಕಾಗತ್ತೆ, ಮಾಹಿತಿ ಕೊಡಬೇಕಾಗತ್ತೆ. ಮತ್ತು ಇದು ಜಾತಿ ಸರ್ಟಿಫಿಕೇಟು ಅಷ್ಟೇ, ಅದು ಏನೂ ಕಡ್ಡಾಯ ಇಲ್ಲ. ಆದರೆ ಪ್ಯಾನ್ ಕಾರ್ಡ್ ನಂಬರ್ ಹೇಳೋದು ಕಡ್ಡಾಯ ಇದೆ, ಫೋಟೋ ಕಾಪಿ ಕೊಡೋದು ಕಡ್ಡಾಯ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ವೋಟರ್ಸ್ ID ಕಡ್ಡಾಯ ಇದೆ. ಈ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಡೋದ್ರಿಂದ ಆಗುವಂಥ ಪ್ರಯೋಜನ ಏನು ಅಂತೇಳಿ? ಏನಂತಂದರೆ ಈಗ ನಿಮ್ಮದು ಮಾಹಿತಿ ನಮ್ಮ ಹತ್ರ ಇದ್ದರೆ ನೀವು ನಿಜವಾದ ಗ್ರಾಹಕರ ಅಲ್ವಾ ಅಂತ ಹೇಳಿ ನಮಗೆ ಖಚಿತ ಮಾಹಿತಿ ಇರುತ್ತೆ. ನೀವು ನಿಜವಾದ ಗ್ರಾಹಕರು ಅನ್ನೋದು ನಮಗೆ ಗೊತ್ತಿದ್ದರೆ ಮುಂದೆ ಯಾವುದೇ ಕಾರಣಕ್ಕಾದರೂ ಒಳ್ಳೆಯದು ಅನುಕೂಲ ಆಗುತ್ತೆ. ಪ್ರಮುಖವಾಗಿ ಆಗ್ತಾ ಇರುವಂಥದ್ದು ಮೊದಲನೇ ದಿನ ತಾವು ಆಲ್ರೆಡಿ ಈಗ ಮಾಡಿರುವಂಥದ್ದು ಮಾಹಿತಿ ಕಲೆ ಹಾಕಿದ್ದೀರಾ. ಈ ಜಾತಿ ವಿಚಾರವಾಗಿ ಆಗುವಂಥದ್ದು ಒಂದಷ್ಟು ಮುಜುಗರಕ್ಕೆ ಮತ್ತು ಸಾಕಷ್ಟು ಮಾಹಿತಿ ಕೊಡ್ತಾ ಇಲ್ಲ ಅಂತಂದರೆ ಅದು ಕಡ್ಡಾಯನ ಅಥವಾ ಏನು ಹೇಳ್ತೀರಾ? ಕಡ್ಡಾಯ ಇಲ್ಲ. ಅವರು ಬೇಕಂತಂದರೆ ಹೇಳ್ಬೋದು, ಇಲ್ಲ ಅಂದರೆ ಇಲ್ಲ. ಮತ್ತು ಸರ್ಟಿಫಿಕೇಟ್ ಕೂಡ ಅಷ್ಟೇ, ಅವರು ಹಾಜರು ಮಾಡಿದ್ರೆ ಇದ್ದರೆ ಅವರಲ್ಲಿ ಲಭ್ಯ ಇದ್ದರೆ ಕೊಡ್ಬೋದು, ಇಲ್ಲ ಅಂತಂದರೆ ಇಲ್ಲ. ಏನಂದರೆ ಈಗ ಎಲ್ಲ ಸ್ಕೀಮ್ಸಲ್ಲೂ ನಿಮಗೆ ಗೊತ್ತು SCP TSP ಕಾಂಪೊನೆಂಟ್ ಇದ್ದೇ ಇರುತ್ತೆ. ಅಲ್ಲಿ ನಾವು SCP TSP ಕಾಂಪೊನೆಂಟಿಗೆ ತಕ್ಕ ಹಾಗೆ ನಾವು ಮಾಹಿತಿಗನ್ನ ಕೂಡ ಸಂಗ್ರಹಣೆ ಮಾಡಬೇಕು ಅಥವಾ ಕೊಡಬೇಕಾಗತ್ತೆ ಸರ್ಕಾರಕ್ಕೆ. ಆ ಉದ್ದೇಶಕ್ಕೆ ಅಷ್ಟೇ ನಾವು ಅಲ್ಲಿ ಜಾತಿ ಕಾಲಮ್ ಹಾಕಿರೋದು. ಉಳಿದಂತೆ ಬೇರೆ ಅದರಲ್ಲಿ ಇನ್ನೇನು, ಈಗೆಲ್ಲ ನಿಮಗೂ ಗೊತ್ತು, ಎಲ್ಲ ಸ್ಕೀಮ್ಗಳಲ್ಲೂ ಎಲ್ಲ ಸರ್ಕಾರಿ ಸ್ಕೀಮ್ಗಳಲ್ಲೂ SCP ಕಾಂಪೊನೆಂಟ್ ಒಂದಿರುತ್ತೆ, STP ಕಾಂಪೊನೆಂಟ್ ಒಂದಿರುತ್ತೆ. ಅದಕ್ಕೆ ತಕ್ಕಂಗೆ ನಾವು ಜನಗಳಿಂದ ಮಾಹಿತಿ ಕಲೆ ಹಾಕ್ತೀವಿ. ಅದು ಕಡ್ಡಾಯ ಇಲ್ಲ, ಕಂಪಲ್ಸರಿ ಇಲ್ಲ. ಮೊದಲನೇ ದಿನದ ಕಾರ್ಯ ಮುಗಿದಿದೆ. ಸೊ ಏನು ಸವಾಲುಗಳು ಎದುರಾಗಿದೆ ಮೇಡಮ್ ನಿಮ್ಮ ಸಿಬ್ಬಂದಿಗೆ? ಒಂದು ನೆಟ್ವರ್ಕ್ ಇಶ್ಯೂ ಬರ್ತಾ ಇದೆ. ಸಾಫ್ಟ್ವೇರ್ ಅಪ್ಲೋಡ್ ಮಾಡಬೇಕಾದ್ರೆ ಈಗ ನಿನ್ನೆ ಹೋಗಿದ್ದಂಥ ಕಡೆ ನಮ್ಮ ಇವರು ಮೀಟರ್ ರೀಡರ್ ಫೋನಲ್ಲಿ ನೆಟ್ವರ್ಕ್ ಕನೆಕ್ಟೇ ಆಗಲಿಲ್ಲ. ಅದು 2 ಮನೆಯಲ್ಲಿ ಅದೇ ಥರ ಆಯಿತು. ಸೊ ನೆಟ್ವರ್ಕ್ ಇಶ್ಯೂ ಒಂದು ಬರ್ತಾ ಇದೆ. ಮತ್ತು ಕೆಲವೊಂದು ಕಡೆ ಈ ಖಾತೆ ನಂಬರ್ ಹಾಕಿದಾಗ ಅದು ಆಟೋಮೆಟಿಕ್ಕಾಗಿ ಫೆಚ್ ಆಗಬೇಕು, ಯಾರು ಹಿಂದೆ ಗೃಹಜ್ಯೋತಿಯಲ್ಲಿ ಯಾರ ಹೆಸರು ನೋಂದಾವಣೆ ಆಗಿತ್ತು ಅಂತ. ಅದು ಕೆಲವೊಂದು ಕಡೆ ಫೆಚ್ ಆಗ್ತಾ ಇಲ್ಲ ಅಂತ ಹೇಳಿ ಸ್ವಲ್ಪ ಮಾಹಿತಿ ಬಂದಿದೆ. ಮತ್ತು ಇನ್ನೂ ಒಂದು 2-3 ಇಶ್ಯೂಸು ನಮ್ಮ ಮೀಟರ್ ರೀಡರ್ಸು ಈಗ ಫೀಲ್ಡ್ಗೆ ಹೋದ ನಂತರ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಅದನ್ನೆಲ್ಲ ನಾವು ನಮ್ಮ ಗವರ್ನೆನ್ಸ್ ಡಿಪಾರ್ಟ್ಮೆಂಟಿಗೆ ಗಮನಕ್ಕೆ ತಂದು ಅದನ್ನು ಸಾಲ್ವ್ ಮಾಡೋದಕ್ಕೆ ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತೀವಿ. ಟಾರ್ಗೆಟ್ ಏನಾರು ಇಟ್ಕೊಂಡಿದ್ದೀರಾ ಮೇಡಮ್, ಇಷ್ಟು ಮುಗಿಸ್ಬೇಕು ಅಂತ, ಮತ್ತು ಎಷ್ಟು ದಿನದೊಳಗಾಗಿ ಮುಗಿಸುವಂಥ ಒಂದು ಗುರಿ ಇದೆ? 1 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಆದರೆ ಕೆಲವೊಂದು ಸತಿ ಗ್ರಾಹಕರ ಹತ್ರ ಮಾಹಿತಿ ಇಲ್ಲದೇ ಇರೋ ಕಾರಣಕ್ಕೆ ಪದೇ ಪದೇ ಹೋಗೋದು, ಮತ್ತು ಅವರು ಹೋದ ಸಮಯದಲ್ಲಿ ಸಿಗದೇ ಇರೋದು, ಅಂಥ ಕೇಸ್ಗಳನ್ನ ಮತ್ತೆ ತಿರ್ಗಿ ನಾವು ಮುಂದಿನ ತಿಂಗಳಲ್ಲೂ ಸ್ವಲ್ಪ ಮಾಡಬೇಕಾಗತ್ತೆ. ಆದರೆ ನಮ್ಮ ಗುರಿ ಇರೋದು ಈ ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಹೇಳಿ. ಇಲ್ಲ, ಅದು ಮತ್ತೆ ನಿಂತೋಗಲ್ಲ. ಇದು ನಾವು ಸರ್ವೆ 1 ತಿಂಗಳು ಅಥವಾ ಇಷ್ಟು ದಿನದೊಳಗಡೆ ನಿಂತೋಗಲ್ಲ. ನಾವು ಕಂಪ್ಲೀಟ್ ಮಾಡಬೇಕಂತ ಇದ್ದೀವಿ ಹೊರತು
ಈ ತಿಂಗಳಲ್ಲಿ ಬಂದಿಲ್ಲ ಅಂತ ಹೇಳಿದರೆ ಗಾಬರಿ ಆಗೋದು ಆ ಥರದ್ದೇನಿಲ್ಲ, ನಿಲ್ಲಲ್ಲ. ಮಾಹಿತಿ ಕಲೆಹಾಕದಿಂದ ಅದೊಂದು ಮಾಹಿತಿನ ನಾವು ಮಾಹಿತಿನ ಹೆಚ್ಚಿನ ಮಾಹಿತಿಗೋಸ್ಕರ ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಇದರಿಂದ ಜನರು ಯಾವುದೇ ರೀತಿ ಆತಂಕ ಪಡಬೇಕಾಗಿಲ್ಲ. ಇದು ಚೆಸ್ಕಾಂ MD ಅರ್ಚನಾ ಅವರ ಸ್ಪಷ್ಟವಾದಂತಹ ಮಾತುಗಳು. ಇದು ಪರಿಷ್ಕರಣೆ ಅಲ್ಲ, ಮಾಹಿತಿ ಸಂಗ್ರಹಣೆ. ಹೀಗಾಗಿ ಯಾರೂ ಆತಂಕಕ್ಕೆ ಒಳಗಾಗೋದು ಬೇಡ. ನಮ್ಮ ಸಿಬ್ಬಂದಿ ಬಂದಂಥ ಸಂದರ್ಭದಲ್ಲಿ ಅಗತ್ಯವಿರುವಂತಹ ಮಾಹಿತಿಗಳನ್ನು ನೀಡಿ, ಎಲ್ಲಿ ಅದು ಯಾವುದು ಕಡ್ಡಾಯ ಇದೆ ಅದನ್ನು ನೀಡಿ. ಕೆಲವೊಂದು ಕಡ್ಡಾಯ ಇಲ್ಲ, ಅದನ್ನು ಕೊಡುವ ಅವಶ್ಯಕತೆ ಇಲ್ಲ. ಆದರೆ ಸಂಪೂರ್ಣ ಮಾಹಿತಿನ ಕೊಟ್ಟರೆ ಮುಂದೆ ಯಾವುದೇ ಯೋಜನೆಗಳು ಬಂದರೆ ಅದನ್ನು ಕೊಡೋದಕ್ಕೆ ಸಾಕಷ್ಟು ಅನುಕೂಲ ಆಗ್ತದೆ. ಹೀಗಾಗಿ ಜನರ ಒಳಿತಿಗಾಗಿ ಈ ಒಂದು ಮಾಹಿತಿ ಸಂಗ್ರಹಣೆಯನ್ನು ಮಾಡಲಾಗ್ತಾ ಇದೆ. ಎಲ್ಲರೂ ಸಹಕರಿಸಿ ಅನ್ನೋ ಒಂದು ಮನವಿಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.